ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, 2025ರ CET ಹಾಗೂ ನೀಟ್ ರಿಸಲ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಹುಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಬೇಕಾದಂತಹ ಪ್ರಮುಖ ವಿಚಾರಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇದನ್ನು 2 ಸೆಕ್ಷನ್ಗಳಾಗಿ ವಿಂಗಡಿಸಿದ್ದೇನೆ. ಒಂದು ಇಂಜಿನಿಯರಿಂಗ್ ಹಾಗೂ ಅದರ ಅಲೈಡ್ ಕೋರ್ಸ್ಗಳ ಬಗ್ಗೆ, ಇನ್ನೊಂದು ಮೆಡಿಕಲ್ ಮತ್ತು ಅದರ ಅಲೈಡ್ ಕೋರ್ಸ್ಗಳ ಬಗ್ಗೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಹಾಗೂ ಅದರ ಅಲೈಡ್ ಕೋರ್ಸ್ಗಳ ಬಗ್ಗೆ. ಕರ್ನಾಟಕದಲ್ಲಿ KEA ಅಧಿನಿಯಮಕ್ಕೆ ಒಳಪಟ್ಟಂತಹ ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ ಎಷ್ಟು ಹಾಗೂ ಆ ಕಾಲೇಜುಗಳಲ್ಲಿ ಸೀಟು ಹಂಚಿಕೆಯ ರೇಷಿಯೋ ಹೇಗಿರುತ್ತದೆ? KEA ಅಧಿನಿಯಮಕ್ಕೆ ಒಳಪಟ್ಟಂತಹ ಕರ್ನಾಟಕದಲ್ಲಿರುವಂತಹ ಇಂಜಿನಿಯರ್ ಕಾಲೇಜುಗಳ ಸಂಖ್ಯೆ 245 ಹಾಗೂ ಆ ಕಾಲೇಜ್ಗಳ ಸೀಟು ಹಂಚಿಕೆ ರೇಷಿಯೋ ಈ ರೀತಿಯಲ್ಲಾಗಿದೆ. ಇದನ್ನು 4 ಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು. ಇದರಲ್ಲಿರುವಂಥ 100ಕ್ಕೆ 100% ಸೀಟುಗಳು ಕೂಡ KEA ಮೆರಿಟ್ ಆಧಾರದ ಮೇಲೆ ಅಲಾಟ್ ಮಾಡ್ತದೆ. ಎರಡನೇದಾಗಿ ಗವರ್ಮೆಂಟ್ ಏಡೆಡ್ ಕಾಲೇಜುಗಳು. ಸೊ ಇದರಲ್ಲಿ 95% ಸೀಟ್ಸ್ ಅನ್ನುವಂಥದ್ದು KEA ಮೆರಿಟ್ ಆಧಾರದ ಮೇಲೆ ಅಲಾಟ್ ಮಾಡ್ತದೆ. ಇನ್ನು ಉಳಿದ 5% ಸೀಟ್ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ಮೂರನೇದಾಗಿ ಅನ್ಏಡೆಡ್ ಅಥವಾ ಪ್ರೈವೇಟ್ ಕಾಲೇಜುಗಳು. ಸೊ ಇದರಲ್ಲಿ 45% ಸೀಟ್ಗಳನ್ನು KEA ಮೆರಿಟ್ ಆಧಾರದ ಮೇಲೆ ಅಲಾಟ್ ಮಾಡ್ತದೆ. ಇನ್ನು 30% ಸೀಟ್ಗಳನ್ನು ಕಾಮೆಡ್ಗೆ ಥ್ರೂ ಅಲಾಟ್ ಮಾಡ್ತದೆ. ಇನ್ನುಳಿದ 25% ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ಇನ್ನು ಕೊನೆಯದಾಗಿ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇಲ್ಲಿ 40% ಸೀಟ್ಗಳನ್ನು ಸರ್ಕಾರ ಅಂದರೆ KEA ಮೆರಿಟ್ ಆಧಾರದ ಮೇಲೆ ಅಲಾಟ್ ಮಾಡ್ತದೆ. ಇವತ್ತಿನ ಸಂದರ್ಭದಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಯಾವುದು? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯುರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್. ಇವುಗಳಿಷ್ಟು ಅಥವಾ ಕಂಪ್ಯೂಟರ್ ಸೈನ್ಸ್ನ ಅಲೈಡ್ ಕೋರ್ಸ್ಗಳು. ಇವು ಇವತ್ತಿನ ಪ್ರಸ್ತುತ ವರ್ತಮಾನಕ್ಕೆ ದಿ ಬೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ಗಳು. ಸಿವಿಲ್, ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಇತರ ಕೋರ್ ಇಂಜಿನಿಯರಿಂಗ್ ಬ್ರಾಂಚ್ಗಳನ್ನು ಆಯ್ಕೆ ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಸ್, ಪ್ರತಿಯೊಂದು ಇಂಜಿನಿಯರಿಂಗ್ ಬ್ರಾಂಚ್ಗಳು ಕೂಡ ತನ್ನದೇ ಆದ ಮೆರಿಟ್ ಹಾಗೂ ಡಿಮೆರಿಟ್ ಅನ್ನು ಹೊಂದಿದೆ. ನಾವು ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಆಗಿರ್ಬೋದು ಅಥವಾ ಕೋರ್ಸ್ಗಳ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ ದ್ಯಾಟ್ ಶುಡ್ ಬಿ ಬ್ಯಾಕ್ಡ್ ಬೈ ಸಮ್ ಸೈಂಟಿಫಿಕ್ ಡಾಟಾ. ಆ ಡೇಟಾ ಏನು ಹೇಳ್ತದೆ ಅಂತ ಹೇಳಿದರೆ, ಸಿವಿಲ್, ಮೆಕ್ಯಾನಿಕಲ್, E&E ಈ ಥರ ಕೋರ್ ಸಬ್ಜೆಕ್ಟ್ಸ್ನಲ್ಲಿ ಗ್ರ್ಯಾಜುಯೇಟ್ ಆಗಿರುವಂಥವರು 100ರಲ್ಲಿ 68% ಜನ ಅನ್ನುವಂಥದ್ದು ಅಥವಾ ಅಭ್ಯರ್ಥಿಗಳು IT ಸೆಕ್ಟರಿಗೆ ಮೂವ್ ಆನ್ ಆಗ್ತಾ ಇದ್ದಾರೆ. 22% ಜನ ತನ್ನ ಕೋರ್ ಸಬ್ಜೆಕ್ಟನ್ನ ಸೆಕ್ಟರ್ನಲ್ಲಿ ಉಳ್ಕೊಳ್ತಿದ್ದಾರೆ. ಇನ್ನು ಉಳಿದ 10% ಜನ ಹೈಯರ್ ಎಜುಕೇಷನ್ನು ಅಥವಾ ಬೇರೆ ಬೇರೆ ಸೆಕ್ಟರ್ಗಳಿಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಇದರಿಂದ ನಮಗೆ ಕ್ಲಿಯರ್ ಕಟ್ ಆಗಿ ತಿಳಿಯೋದೇನಂತ ಹೇಳಿದರೆ, ಮುಖ್ಯವಾಗಿ ನಮ್ಮ ಭಾರತದಲ್ಲಿ IT ಸೆಕ್ಟರ್ ಅತಿ ಹೆಚ್ಚು ಉದ್ಯೋಗವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ಮೊದಲ ಆಯ್ಕೆಯಾಗಿ ನಾವು ಪ್ರಸ್ತುತ ವರ್ತಮಾನದಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಅದರ ಅಲೈಡ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅಂದು ಮಾತ್ರಕ್ಕೆ ಸಿವಿಲ್, ಮೆಕ್ಯಾನಿಕ್ ಇವುಗಳು ಯಾವುದು ತಗೊಳ್ಬಾರ್ದು ಅಂತೇಳಿ. ಆದರೆ ಫಸ್ಟ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಅಲೈಡ್ ಕೋರ್ಸ್ಗಳ ಬಗ್ಗೆ, ಹಾಗೆ ಎರಡನೇ ಪ್ರಿಯಾರಿಟಿಯಾಗಿ ಈ ಕೋರ್ಸ್ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಈಗಾಗಲೇ PUC ಫಲಿತಾಂಶ ಬಂದಾಗಿದೆ. CET ಹಾಗೂ ಇನ್ನಿತರ ಎಂಟ್ರೆನ್ಸ್ ಎಕ್ಸಾಮ್ಗಳ ರಿಸಲ್ಟ್ಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಯುತ್ತಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಮುಂಚಿತವಾಗಿ ಬುಕ್ ಮಾಡಿಕೊಳ್ಳುವುದು ಸರಿಯೋ ತಪ್ಪೋ?
ಸೊ ಇದೊಂದು ತುಂಬ ಉತ್ತಮವಾದ ಟಾಪಿಕ್. ಸೊ ದಯವಿಟ್ಟು ಗಮನಿಸಿ, ನಮ್ಮಲ್ಲಿ ಆನ್ಲೈನ್ ಕನ್ಸಲ್ಟ್ ಮಾಡುವವರಾಗಿರ್ಬೋದು ಅಥವಾ ಆಫ್ಲೈನ್ ಕನ್ಸಲ್ಟ್ ಮಾಡುವವರಾಗಿರ್ಬೋದು, ಯಾರೇ ಆಗಿದ್ರು ನಾವು ಪ್ರತಿಯೊಬ್ಬರಿಗೆ ಹೇಳ್ತೇವೆ ಏನಂತ ಹೇಳಿದರೆ, CET ರಿಸಲ್ಟ್ಗಿಂತ ಮುಂಚಿತವಾಗಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಬುಕ್ ಮಾಡಿಕೊಳ್ಳುವಂಥದ್ದು ತಪ್ಪು ಅಥವಾ ಸರಿಯಾದ ಮಾರ್ಗ ಅಲ್ಲ. ಸೊ ನೀವು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಮುಂಚಿತವಾಗಿ ಬುಕ್ ಮಾಡ್ಕೊಳ್ತಿದ್ದೀರ ಅಂತ ಹೇಳಿದರೆ, ಮುಖ್ಯವಾಗಿ ಅದರಲ್ಲೂ ಇಂಥ ಸಂದರ್ಭದಲ್ಲಿ ಒಂದು ದಂಧೆನೇ ನಡೀತಿರ್ತದೆ. ಸೊ ಆ ದಂಧೆ ನಿಮ್ಮನ್ನು ಈ ಥರ ಪ್ರೇರೇಪಿಸ್ಬೋದು. ನಿಮ್ಗೊಂದು ಕಾಲ್ ಬರ್ಬೋದು. ಸೊ ಕಾಲಲ್ಲಿ ನಿಮ್ಗೆ ಫೋನ್ ಮಾಡಿ, ಕಾಲಲ್ಲಿ ಹೇಳ್ತಾರೆ ನಿಮಗೆ CETಯಲ್ಲಿ ಯಾವುದೇ ಸೀಟ್ಗಳು ಸಿಗೋದಿಲ್ಲ, ನಿಮ್ಮ ಮಾರ್ಕ್ ತುಂಬ ಕಮ್ಮಿ ಇದೆ, ನಿಮ್ಗೆ ಯಾವುದೇ ಸೀಟ್ಗಳು ಸಿಗೋದಿಲ್ಲ, ಅಥವಾ CETಯಲ್ಲಿ ಸಿಗುವಂಥ ಕಾಲೇಜ್ಗಳೇನಿದೆ ಅಥವಾ ಕೋರ್ಸ್ಗಳೇನಿದೆ ಅದರಲ್ಲಿ ಯಾವುದೇ ರೀತಿ ಉದ್ಯೋಗಾವಕಾಶಗಳು ಸಿಗೋದಿಲ್ಲ. ಸೊ ನಾವು ನಿಮ್ಗೆ ಒಳ್ಳೆ ಕಾಲೇಜ್ಗಳನ್ನು ಮಾಡಿಕೊಡ್ತೇವೆ. ಒಟ್ಟಿನಲ್ಲಿ PUCಯಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ ತಗೊಂಡಿರೋರು ಬೋರ್ಡ್ನಲ್ಲಿ, ಹಾಗೂ CET ಸ್ವಲ್ಪ ಎಕ್ಸಾಮ್ ಕಷ್ಟ ಆಗಿರುವವರು ಆಲ್ರೆಡಿ ಹೆದರಿಕೆಯಲ್ಲಿ ಇರ್ತೀರ. ಸೊ ಇಂಥ ಹೆದರಿಕೆಯನ್ನು ಅವರು ತಮ್ಮ ಬಂಡವಾಳವಾಗಿ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಸೀಟಿಗೆ ನಿಮ್ಮನ್ನು ದೂಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ದಯವಿಟ್ಟು ಇಂಥ ಟ್ರ್ಯಾಪಿಗೆ ನೀವು ಬೀಳಲಿಕ್ಕೆ ಹೋಗಬೇಡಿ. ಈಗ ನೀವು ಕೇಳ್ಬೋದು ನನ್ನ ಹತ್ರ ಒಂದು ಕ್ವಶನ್, CETಯ ಪ್ರೊಸೀಜರ್ ಪ್ರಕಾರವಾಗಿ ಅಂದರೆ CET ರ್ಯಾಂಕಿಂಗ್ ಬರ್ತದೆ, ರ್ಯಾಂಕಿಂಗ್ ಬಂದ ನಂತರ CET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ರೌಂಡ್ 1, ರೌಂಡ್ 2, ರೌಂಡ್ 3 ಈ ಥರ 3 ರೌಂಡ್ಗಳಾದ ಮೇಲೆ ನಮಗೆ ಆ್ಯಕ್ಚುಲ್ ಆಗಿ ಗೊತ್ತಾಗುವಂಥದ್ದು ನಮ್ಮ ಮಗುವಿಗೆ ಅಥವಾ ನನಗೆ ಯಾವ ಸೀಟ್ ಸಿಗ್ತದೆ ಅನ್ನೋದ್ರ ಬಗ್ಗೆ. ಆವಾಗ ನಮಗೆ ಯಾವುದು ಸೀಟ್ ಸಿಗದೆ ಇದ್ದರೆ ನಾವು ಏನು ಮಾಡಲಿ? ಕರೆಕ್ಟ್, ನಿಮ್ಮ ಮಾತು ಕೂಡ, ನಿಮ್ಮ ಈ ಆಲೋಚನೆ ಈ ಥರ ನಿಮಗೆ ಬಂದರೂ ಕೂಡ ಕರೆಕ್ಟ್, ದಟ್ಸ್ ನಾಟ್ ರಾಂಗ್. ಸೊ ಇಲ್ಲಿ ನಾವು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡ್ತೇವೆ. ಏನಂತ ಹೇಳಿದರೆ, ನಿಮಗೆ CET ರಿಸಲ್ಟ್ ಬಂದ ತಕ್ಷಣ ಸೊ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನೀವು CET ರಿಸಲ್ಟಿಗೆ ನಿಮ್ಮ CET ರಿಸಲ್ಟಿಗೆ ನಿಮಗೆ ಯಾವ ಕಾಲೇಜ್ CETಯಲ್ಲಿ ನಿಮಗೆ ಯಾವ ಕಾಲೇಜ್ಗಳು ಅಥವಾ ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಹೇಳ್ತೇವೆ ನಾವು. ನಿಖರ ಅಂತ ಹೇಳಿದರೆ ಎಕ್ಸಾಕ್ಟ್ಲಿ 100% ಅಲ್ಲದಿದ್ರೂ ಕೂಡ 95 to 98% ಅಕ್ಯುರೇಸಿಯಲ್ಲಿ ನಿಮಗೆ ಇಂಥ ಕಾಲೇಜಲ್ಲಿ ಇಂಥ ಸೀಟ್ ಸಿಗ್ಬೋದು ಅಂತ ಹೇಳ್ಬೋದು. ಸೊ ಆಗ ನೀವು ಡಿಸೈಡ್ ಮಾಡಿ, ನಿಮಗೆ ಓಕೆ ನನಗೆ ಇಂಥ ಕಾಲೇಜ್ ಸಿಗ್ಬೋದಾ ಅಥವಾ ನನಗೆ ಕಾಲೇಜ್ ಸಿಗೋದೇ ಇಲ್ವಾ, ಸೊ ಆಗಿದ್ರೆ ನಾನು ಮ್ಯಾನೇಜ್ಮೆಂಟಿಗೆ ಹೋಗ್ತೇನೆ. ಇದು ಒಂದು ಲೆಕ್ಕಕ್ಕೆ ಸರಿಯಾದ ಮೆಥಡ್. ಸೊ ಮುಂಚಿತವಾಗಿ ಸೀಟನ್ನು ಬುಕ್ ಮಾಡ್ಕೊಳ್ಳೋದು ಯಾವ ಆ್ಯಂಗಲಲ್ಲಿ ಕೂಡ ನೋಡಿದರೂ ಕೂಡ ಅದು ಸರಿಯಾದ ಮೆಥಡ್ ಅಲ್ಲ. CET ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಆಪ್ಷನ್ ಎಂಟ್ರಿ ಆರ್ ಕಾಲೇಜು ಹಾಗೂ ಕೋರ್ಸ್ಗಳ ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳಿಸಿ, ಹಾಗೂ ಕರ್ನಾಟಕದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜುಗಳ ಬಗ್ಗೆ ಮಾಹಿತಿಯನ್ನು ನೀಡಿ. CET ಪ್ರಕ್ರಿಯೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕ್ರಿಯೆ ಅಂತ ಹೇಳಿದರೆ ಅದು ಆಪ್ಷನ್ ಎಂಟ್ರಿ ಅಥವಾ ಕಾಲೇಜು ಹಾಗೂ ಕೋರ್ಸ್ಗಳ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತೇವೆ. ಮೊದಲನೇದಾಗಿ ಈ ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ಏನಂತ ನಿಮ್ಗೆ ಗೊತ್ತಾಗಬೇಕು. ಸೊ ನಾನು ಅದನ್ನು ವಿವರಿಸ್ತೇನೆ ನಿಮಗೆ. ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ CET ರಿಸಲ್ಟ್ ಬಂದ ಕೆಲವು ದಿನಗಳ ನಂತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಲಿಂಕನ್ನು ಅಥವಾ ಒಂದು ಪೋರ್ಟಲನ್ನು ಓಪನ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ CET ರ್ಯಾಂಕಿಂಗಿಗೆ ಅನುಗುಣವಾಗಿ ನೀವು ಕಾಲೇಜ್ಗಳನ್ನು ನಿಮ್ಮ ಇಷ್ಟದ ಅಥವಾ ನಿಮ್ಮ ಆಯ್ಕೆಯ ಕೋರ್ಸ್ಗಳನ್ನು ನಿಮ್ಮ ಆಯ್ಕೆಯ ಕಾಲೇಜ್ಗಳಲ್ಲಿ ಕ್ರಮಬದ್ಧವಾಗಿ ಪ್ರಿಯರಿಟೈಸ್ ಆಗಿ ನೀವು ಆ್ಯಡ್ ಮಾಡ್ತಾ ಬರುವಂಥದ್ದು. ಸೊ ಜಸ್ಟ್ ಡಿಸ್ಪ್ಲೇ ನಾನು ಶೋ ಮಾಡ್ತಿದ್ದೇನೆ ನೋಡಿ. ಸೊ ಈ ಥರದ ಆಪ್ಷನ್ ಎಂಟ್ರಿ ಜಸ್ಟ್ ನೋಡಿ, ಅದರಲ್ಲಿ ಇದು ಒಂದು ಜಸ್ಟ್ ಆಪ್ಷನ್ ಎಂಟ್ರಿ, ಒಂದು ಡೆಮೋ ಅಷ್ಟೇ. ಸೊ ಇದನ್ನು ಕನ್ಫರ್ಮ್ ಆಗಿ ಇದೇ ಥರ ಆಪ್ಷನ್ ಎಂಟ್ರಿ ಮಾಡಬೇಕಂತಿರಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಲೆಕ್ಕಕ್ಕೆ ನಾನು ಒಂದು ಡೆಮೋವನ್ನು ಇದರಲ್ಲಿ ಹಾಕಿದ್ದೇನೆ. ಸೊ ಅದರಲ್ಲಿ ನೋಡಿ, ಏನದರಲ್ಲಿ ನಂಬರ್ಸ್ ನಿಮ್ಗೆ ನೋಡ್ತಾ ಇದೆ 1 2 3 4 5 6 7 8 9 10 11 12 13 14 15 16 17 18 19 20. ಈ ನಂಬರ್ ಅನ್ನುವಂಥದ್ದು ನಿಮ್ಮ ಪ್ರಿಯೋರಿಟಿಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಲೈಕ್ ಈಗ ನಂಬರ್ 1 ಅಂತಲೇ ನೀವೇನು ಹಾಕಿದ್ರಿ ಆ ಥರ ನೀವು ಹಾಕಿದರೆ ಅದರ ನಂಬರ್ 1 ಇದು ನನ್ನ ಮೊದಲನೇ ಆಯ್ಕೆ, ನಂಬರ್ 2 ಅದು ನನ್ನ ಎರಡನೇ ಆಯ್ಕೆ,
ನಂಬರ್ 3 ಮೀನ್ಸ್ ನನ್ನ 3ನೇ ಆಯ್ಕೆ, ನಂಬರ್ 4 ಮೀನ್ಸ್ ನನ್ನ 4ನೇ ಆಯ್ಕೆ. ಇದೇ ರೀತಿಯ ನಿಮ್ಮ ಆ ನಂಬರ್ ಅನ್ನುವಂಥದ್ದು ನಿಮ್ಮ ಎಷ್ಟನೇ ಆಯ್ಕೆ ಅನ್ನೋದ್ರ ಬಗ್ಗೆ ಅದು ರೆಪ್ರೆಸೆಂಟ್ ಮಾಡ್ತದೆ. ಸೊ ಇಲ್ಲಿ ಜಸ್ಟ್ ನಾನು ಜಸ್ಟ್ ವಿಡಿಯೋದಲ್ಲಿ ಎಲ್ಲದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಜಸ್ಟ್ 20 ಹಾಕಿದ್ದೇನೆ. ಬಟ್ ನೀವು ಅದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಸುಮ್ಮನೆ ಈ ವಿಡಿಯೋದ ಮುಂಚಿತ ಹೇಳ್ದಂಗೆ 245 ಕಾಲೇಜುಗಳಿದ್ದರೆ ಆ 245 ಕಾಲೇಜುಗಳನ್ನು ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಬೋದು. ಆ ಕಾಲೇಜ್ ಅಥವಾ ಕಾಲೇಜಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅದನ್ನು ಆ್ಯಡ್ ಮಾಡ್ಬೋದು. ಸೊ ನಾವು ಇದನ್ನು ಆಪ್ಷನ್ ಎಂಟ್ರಿ ಅಂತ ಹೇಳ್ತೇವೆ. ಆದರೆ 90% ಜನ ಅನ್ನುವಂಥದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿಯಲ್ಲೇ ತಪ್ಪುಗಳನ್ನು ಮಾಡ್ತಾರೆ. ಮುಖ್ಯವಾಗಿ ನಾನು ಈ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಮಾಡುವಂಥ ಕೆಲವೊಂದು ತಪ್ಪುಗಳನ್ನು ಉದಾಹರಣೆ ಸಹಿತವಾಗಿ ನಿಮಗೆ ವಿವರಿಸ್ತೇನೆ. ಮೊದಲನೇ ತಪ್ಪು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಜಸ್ಟ್ ಅಸಂಪ್ಟ್ ಮಾಡಿ ನನ್ನ CET ರ್ಯಾಂಕ್ ಅನ್ನುವಂಥದ್ದು 1500 ಇದೆ. ಸೊ ನಿಮ್ಮ CET ರ್ಯಾಂಕಿಂಗ್ ಅನ್ನುವಂಥದ್ದು 11500 ಇದೆ. ಜಸ್ಟ್ ಅಸಂಪ್ಟ್ ಮಾಡಿ ಅಷ್ಟೇ, ನಾನೊಬ್ಬ XYZ, ನೀವು YYZ. ಸೊ ನಂದು ಎಷ್ಟಿದೆ 1500, ನಿಮ್ದು ಎಷ್ಟಿದೆ 11500. ಸೊ ಇವಾಗ ಈ ಉದಾಹರಣೆ ಮಧ್ಯೆ ನಿಮ್ಮನ್ನೊಂದು ಕ್ವಶನ್ ಕೇಳ್ತೇನೆ ಏನಂತ ಹೇಳಿದರೆ, ಸೊ ಜಸ್ಟ್ ನೀವೇ ಮನಸ್ಸಲ್ಲಿ ಆಲೋಚನೆ ಮಾಡಿ. ನಾನು ಹೀಗೆ ಒಂದು ಕ್ವಶನ್ ಕೇಳ್ತೇನೆ, ಕರ್ನಾಟಕದಲ್ಲಿರುವಂಥ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಜಸ್ಟ್ ಮನಸ್ಸಲ್ಲಿ ಎಣಿಸ್ಕೊಂಡ್ಬಿಡಿ. ಸೊ ನಾರ್ಮಲಿ ಏನೋ ಗೊತ್ತಿಲ್ಲದಿದ್ದವರಿಗೆ ಈ ಕ್ವಶನ್ ಅರ್ಥ ಆಗ್ಲಿಕ್ಕಿಲ್ಲ. ಸ್ವಲ್ಪ ಇವತ್ತು ಏನೋ ಒಂದು ಸ್ವಲ್ಪ ನೀವು ನೋಡ್ತಾ ಇದ್ದೀರಾ CET ಬಗ್ಗೆ ಅಂತ ಹೇಳಿದಾಗ, ಅಥವಾ ನೀವು ತುಂಬ ಜನರಿಂದ ಕೇಳ್ತಿದ್ದೀರಾ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಅಥವಾ ಬಾಯಿಂದ ಮಾತಿಂದ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂಥದ್ದು ಅಂತ ಹೇಳಿದರೆ 90% ಜನ ಈ ಥರ ಆಲೋಚನೆ ಮಾಡ್ತಾರೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಪೆಸೆಟ್, BMS, MS ರಾಮಯ್ಯ, ದಯಾನಂದ್ ಸಾಗರ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNSIT, ನಿಟ್ಟೆ, ನ್ಯೂ ಹೊರಿಝಾನ್, ಸರ್ ಎಂ ವಿಶ್ವೇಶ್ವರಯ್ಯ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ, ಈ ಥರದ ಟಾಪ್ 10 ಕಾಲೇಜ್ ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಬ್ರ್ಯಾಂಡ್ ಆಗಿರುವಂತಹ ಕಾಲೇಜ್ಗಳ ಹೆಸರು ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ಸೊ ಸೇಮ್ ನಾನಿಲ್ಲಿ ಅಪ್ಲಿಕೇಬಲ್ ಮಾಡ್ಕೊಳ್ತೇನೆ. ನನ್ನ ರ್ಯಾಂಕಿಂಗ್ ಎಷ್ಟು 1500. ಸೊ ನಾನು ನನ್ನ ಪ್ರಿಯಾರಿಟಿಯಾಗಿ ನಾನು RV ಕಾಲೇಜಿನಲ್ಲಿ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಆಗಿದೆ, ನನ್ನ ಇಚ್ಛೆ, ನನಗೆ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಆಗಿದೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಆಗಿದೆ, ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಪೆಸೆಟ್ ಹಾಕ್ತೀನಿ, ನೆಕ್ಸ್ಟ್ BMS ಹಾಕ್ತೀನಿ, ನೆಕ್ಸ್ಟ್ MS ರಾಮಯ್ಯ ಹಾಕ್ತೀನಿ. ಸೊ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಬರ್ತೇನೆ. ಆದರೆ ನನ್ನ ರ್ಯಾಂಕಿಂಗ್ 1500 ಇರೋದ್ರಿಂದ ನಾನು ಆ ಥರದಲ್ಲಿ ಟಾಪ್ ಕಾಲೇಜ್ಗಳನ್ನು ಎಂಟ್ರಿ ಮಾಡಿದಾಗ ನನಗೆ ಆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ 99% ಇದೆ. ಆದರೆ ಈಗ ನೀವು ಆಲೋಚನೆ ಮಾಡಿ, ನಿಮ್ಮ ಮನಸ್ಸಿನಲ್ಲೂ ಅದೇ ರೀತಿಯಾಗಿ ಟಾಪ್ ಕಾಲೇಜ್ಗಳ ಒಂದು ವಿವೇಚನೆ ಬಂದಾಗ ನೀವು ಅಷ್ಟನ್ನು ಮಾತ್ರ ಎಂಟ್ರಿ ಮಾಡ್ತೀರ. ಎಕ್ಸಾಕ್ಟ್ಲಿ ರೈಟ್, ನೀವು ಅಷ್ಟನ್ನೇ ಎಂಟ್ರಿ ಮಾಡೋದು ಎಲ್ಲೂ ತಪ್ಪಲ್ಲ. ಆದರೆ ನಿಮ್ಮ ರ್ಯಾಂಕಿಂಗ್ಗೆ ಅನುಗುಣವಾಗಿ ಸಿಗುವಂಥ ಕಾಲೇಜುಗಳನ್ನು ನೀವು ನೆಗ್ಲೆಕ್ಟ್ ಮಾಡಿರ್ತೀರ. ಯಾಕಂದರೆ ಆ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ಗಳು ಸಿಗ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ಲ. ನಿಮಗೆ ಆಲೋಚನೆ ಇರುವಂಥದ್ದು ಕೇವಲ ಟಾಪ್ ಕಾಲೇಜ್ಗಳ ಬಗ್ಗೆ ಮಾತ್ರ. ಸೊ ಇಂಥ ತಪ್ಪು ಪರಿಕಲ್ಪನೆಯಿಂದ ಏನಾಗ್ತದೆ ಅಂತ ಹೇಳಿದರೆ, ಆ್ಯಕ್ಚುಯಲ್ ರಿಸಲ್ಟ್ ಬಂದಾಗ ಅಥವಾ ಮಾಕ್ ರಿಸಲ್ಟ್ ಬಂದಾಗ ನನಗೆ ಯಾವುದೇ ಕಾಲೇಜ್ಗಳು ಸಿಗಲಿಲ್ಲ, ಅಥವಾ ನನಗಿಂತ ಒಳ್ಳೆ ಕಾಲೇಜ್ ಅವನಿಗೆ ಸಿಕ್ಕಿದೆ, ನನಗೆ ಯಾವುದೋ ಲಾಟ್ಪುಟ್ ಕಾಲೇಜ್ಗಳು ಸಿಕ್ಕಿದೆ, ಈ ಥರದ ಪ್ಯಾನಿಕಿಗೆ ಬಿದ್ದು ಬಿಡ್ತೀರ. ಆವಾಗ ನಿಮ್ಮ ತಪ್ಪು ಅರಿವು ಬರುವಂಥದ್ದು. ಸೊ ಎರಡನೇ ತಪ್ಪು ಏನು ಮಾಡ್ತಾರೆ ಅಂತ ಹೇಳಿದರೆ, ಜಸ್ಟ್ ಅದಕ್ಕೂ ಕೂಡ ಒಂದಷ್ಟು ರೀಸನ್ ಹೇಳ್ತೀನಿ ನಿಮಗೆ. ರೀಸನ್ ಅನ್ನೋಕ್ಕಿಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ RV ಕಾಲೇಜ್ ಆಗಿರ್ಬೋದು. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಯೂನಿವರ್ಸಿಟಿ, RVIT. ಸೊ RV ಸರ್ನೇಮಿಂದನೇ ಅಥವಾ RV ನೇಮಿಂದನೇ 3 ಕಾಲೇಜ್ಗಳು ಬರ್ತವೆ. ಸೊ 3 ಕಾಲೇಜ್ ಒಳ್ಳೆಯದೇ, ನೋ ಇಶ್ಯೂ. ಆದರೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಿ ಬೆಸ್ಟ್ ಕಾಲೇಜ್. ಸೊ ನಿಮಗೆ ಗೊತ್ತಿಲ್ಲದೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬದಲಾಗಿ RV ಯೂನಿವರ್ಸಿಟಿನ ನೀವು ಮೊದಲನೇ ಪ್ರಿಯಾರಿಟಿಗೆ ಕೊಟ್ಟಿದ್ರೆ, ನಿಮಗೆ ನಿಜವಾಗ್ಲೂ ನಿಮ್ಮ ರ್ಯಾಂಕಿಂಗ್ ನೀವು ತುಂಬ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನಿಮ್ಗೆ RV ಕಾಲೇಜ್ ಫಸ್ಟಲ್ಲಿ ಸಿಗೋದಿತ್ತು. ಆದರೂ ಕೂಡ ನಿಮ್ಮ ಈ ಸಣ್ಣ ತಪ್ಪಿನಿಂದಾಗಿ ನಿಮಗೆ ಅದು ಸಿಗಲಿಲ್ಲ, ನೆಕ್ಸ್ಟ್ ಕ್ಯಾಂಪಸ್ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಇದೇ ಥರದ ತುಂಬ ಕಾಲೇಜ್ಗಳಲ್ಲಿ ಒಂದೇ ಕಾಲೇಜ್ ಅಂದರೆ ಮ್ಯಾನೇಜ್ಮೆಂಟ್ ಒಂದೇ ಇರ್ತದೆ ಆ ಕಾಲೇಜ್, ಬಟ್ ಕಾಲೇಜ್ ಬೇರೆ ಬೇರೆ ಇರ್ತದೆ, ಆ ಕ್ಯಾಂಪಸ್ಸೇ ಬೇರೆ ಬೇರೆ ಇರ್ತದೆ. ಸೊ ಇದು ಒಂದು ಉದಾಹರಣೆ. ಆದರೆ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಸೊ ನಾನು ಇದ್ರ ಮಧ್ಯೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಯಾವ ಕಾಲೇಜು ಕೂಡ ತುಂಬ ಒಳ್ಳೆಯದು, ಇನ್ನೊಂದು ಕಾಲೇಜು ಕೆಟ್ಟದ್ದು ಅನ್ನುವಂಥ ಪರಿಸ್ಥಿತಿ ನಂದಲ್ಲ, ಅಥವಾ ನಾನು ಆ ಥರ ಹೇಳೋದಿಲ್ಲ. ಸೊ ಎಲ್ಲ ಕಾಲೇಜು ಅವರವರ ಪರಿಸ್ಥಿತಿಗೆ ಎಲ್ಲದು ಒಳ್ಳೆ ಕಾಲೇಜ್ಗಳೇ. ಸೊ ನೆಕ್ಸ್ಟ್ ಉದಾಹರಣೆ ಹೇಳ್ತೇನೆ. ಏನಂತ ಹೇಳಿದರೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, BIT ಅಂತ ಹೇಳ್ತೇವೆ, ಒಳ್ಳೆ ಕಾಲೇಜ್, ಅಂದರೆ ಟಾಪ್ 10 ಒಳಗಡೆ ಬರುವಂಥ ಕಾಲೇಜ್ಗಳು. ಅಟ್ ದ ಸೇಮ್ ಟೈಮ್ ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಮತ್ತೊಂದಿದೆ.
BTI. ಸೊ ನಾರ್ಮಲಿ ನಿಮ್ಗೆ ಅರ್ಥ ಆಗ್ಬೋದು, ಬಟ್ ಇವನ್ ಡೇ ಒನ್ನಲ್ಲಿ ನಾನು ನನ್ನ ಕರಿಯರನ್ನು ಸ್ಟಾರ್ಟ್ ಮಾಡುವಾಗ ಇವನ್ ನಾನು ಕೂಡ ಕನ್ಫ್ಯೂಷನ್ ಆಗ್ತಿದ್ದೆ ಈ ಕಾಲೇಜ್ ಬಗ್ಗೆ. ಸೊ BIT ಟಾಪ್ 10 ಬರುವಂಥ ಕಾಲೇಜು, BTI ಟಾಪ್ 10 ಬರುವಂಥ ಕಾಲೇಜ್ಗಳಲ್ಲ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಹೋಗಿ ನಂಗೆ BIT ಸಿಗುವಂಥ ಸಾಧ್ಯತೆಗಳಿದೆ ಅಂತ ನೀವೇನೋ ಅಂದಾಜು ಮಾಡ್ಕೊಂಡಿರ್ತೀರ, ನೀವು BIT ಅಂತ ಎಣಿಸ್ಕೊಂಡೆ ನೀವು BTIನ ಹಾಕಿರ್ತೀರ. ಸೊ ಬಟ್ ರಿಸಲ್ಟ್ ಬಂದಾಗ ನಿಮಗೆ BTI ಸಿಗ್ತದೆ. ಸಮ್ ಟೈಮ್ ಆ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಡ್ಬೋದು. ಯಾವಾಗ ಅಂತ ಹೇಳಿದ್ರೆ, ನಾವು ಮಾಡಿರೋ ತಪ್ಪು ನಮಗೆ ಗೊತ್ತಾದಾಗ ಮಾತ್ರ. ನಿಮಗೆ ಗೊತ್ತೇ ಆಗಲಿಲ್ಲ, ಸೊ ನಿಮಗೆ ಗೊತ್ತಾಗುವಾಗ ರಿಸಲ್ಟ್ ರೌಂಡ್ 1 ಅಥವಾ ರೌಂಡ್ 2 ರಿಸಲ್ಟ್ ಬಂದಿರ್ತದೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿಯ ಚೇಂಜಸ್ಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ನೆನ್ಪಿಡಿ. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ಸರಿಯಾಗಿ CET ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಅಥವಾ ಇದಕ್ಕೆ ನಿಮ್ಮಿಂದ ಏನಾದರೂ ಸಹಕಾರ ಸಿಗ್ಬೋದಾ ಅಂತ. ಖಂಡಿತವಾಗ್ಲು ನಿಮ್ಮ CET ಆಪ್ಷನ್ ಎಂಟ್ರಿಗೆ ನಮ್ಮ ಅಗತ್ಯತೆ ನಿಮಗೆ ತುಂಬಾ ಇದೆ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಎಕ್ಸ್ಪರ್ಟ್ ಟೀಮ್ ನಿಮ್ಮ CET ರಿಸಲ್ಟ್ ಅನ್ನ ಹಾಗೂ ನಿಮ್ಮ CET ಅಪ್ಲಿಕೇಶನ್ ಟೈಮಿಗೆ ನೀವು ಕ್ಲೈಮ್ ಮಾಡಿರುವಂಥ ರಿಸರ್ವೇಷನ್ಸ್ಗಳನ್ನು ನಾವು ಸಂಪೂರ್ಣವಾಗಿ ಅನಲೈಸ್ ಮಾಡ್ತೇವೆ. ಅನಲೈಸ್ ಮಾಡಿ ನಿಮಗೆ ಬೆಸ್ಟ್ ಪಾಸಿಬಲ್ ಆಪ್ಷನ್ ಎಂಟ್ರಿಯನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಸೊ ನೀವು ನಾವು ಪ್ರೊವೈಡ್ ಮಾಡಿರೋಂಥ ಆಪ್ಷನ್ ಎಂಟ್ರಿಯನ್ನು ನೀವು ಎಂಟ್ರಿ ಮಾಡಿದ್ರೆ ಆಯಿತು. ಸೊ ಎಂಟ್ರಿ ಮಾಡಲಿಕ್ಕೂ ಕೂಡ ನಮ್ಮ ಆಫೀಸಿಗೆ ನಿಯರ್ ಬೈ ಇರುವವರು ನಮ್ಮ ಆಫೀಸಿಗೆ ಖುದ್ದು ಬರ್ಬೋದು, ನಮ್ಮ ಆಫೀಸಿಂದನೇ ಮಾಡ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ನಿಮಗೆ PDF ಅನ್ನು ನಿಮಗೆ ಸೆಂಡ್ ಮಾಡ್ತೇವೆ. ಸೊ ನೀವು ಅದನ್ನು ನೋಡಿಕೊಂಡು ಮಾಡಿದರೆ ಆಯಿತು. ನೀವು ಮಾಡಿದ ಮೇಲೆ ನಿಮ್ಮ PDF ಅನ್ನು ನಮಗೆ ರಿಟರ್ನ್ ಸೆಂಡ್ ಮಾಡಿದರೆ ಆಯಿತು. ನಾವು ಅದನ್ನು ಚೆಕ್ ಮಾಡ್ತೇವೆ. ಚೆಕ್ ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಿಮ್ಗೆ ಹೇಳ್ತೇವೆ, ಅಥವಾ ಕರೆಕ್ಷನ್ಸ್ ಇದ್ದರೆ ನಾವೇ ಮಾಡ್ತೇವೆ. ಒಟ್ಟಿನಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ತಪ್ಪುಗಳಾಗದಿದ್ದಂಗೆ ನಾವು ನೋಡ್ಕೊಳ್ತೇವೆ. ಸೊ ಇದಕ್ಕೆ ಒಂದು ಸಣ್ಣ ಚಾರ್ಜ್ ಕೂಡ ಮಾಡ್ತೇವೆ. ಶ್ರೀಮಂತರಿಂದ ಹಿಡಿದು ಬಡವರ ತನಕನೂ ನಮ್ಮಲ್ಲಿ ಕನ್ಸಲ್ಟೇಷನ್ ಮಾಡುವರಿದ್ದಾರೆ, ಅಥವಾ ಸ್ಟೂಡೆಂಟ್ಗಳಿರೋದ್ರಿಂದ. ಸೊ ಮ್ಯಾಕ್ಸಿಮಮ್ ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿ ಇಟ್ಟಿದ್ದೇವೆ. 1500 ರೂಪೀಸಿಂದ ನಮ್ಮ ಕನ್ಸಲ್ಟೇಷನ್ ಪ್ಯಾಕೇಜ್ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ನಮ್ಮ ಆಫ್ಲೈನ್ ಹಾಗೂ ಆನ್ಲೈನ್ ಗ್ರೂಪಲ್ಲಿ ಇರುವವರು ನನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಬೋದು, ಅಡ್ರೆಸ್ ಆಗಿರೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ನಿಮ್ಗೆ ಗೊತ್ತಿದೆ. ಇನ್ ಕೇಸ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ, ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ಮತ್ತು ವಿಡಿಯೋದಲ್ಲಿ ಜಸ್ಟ್ ಡಿಸ್ಪ್ಲೇಯಲ್ಲಿ ನೋಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಇದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಮುಂದುವರಿದು ನಿಮಗೆ ಕರ್ನಾಟಕದಲ್ಲಿರುವಂಥ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸೊ ನಾ ಹಿಂದೆ ಹೇಳಿದಾಗೆ, ನಾವು ಯಾವುದೇ ವಿಚಾರಗಳನ್ನು ನಿಮ್ಮ ಮುಂದೆ ಅಥವಾ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾದ್ರೆ ದ್ಯಾಟ್ ಶುಡ್ ಬಿ ಬ್ಯಾಕ್ಡ್ ಬೈ ಸಮ್ ಸೈಂಟಿಫಿಕ್ ಡೇಟಾ. ಈ ಡೇಟಾ ಏನಂತ ಹೇಳಿದರೆ, ನಾವೊಂದು ಕಾಲೇಜನ್ನು ಇದು ಒಳ್ಳೆಯದು ಅಥವಾ ಉತ್ತಮವಾದ ಕಾಲೇಜ್ ಅಂತ ಡಿಸೈಡ್ ಮಾಡಲಿಕ್ಕೆ ಒಂದು 4-5 ಪ್ಯಾರಾಮೀಟರ್ಸ್ಗಳಿವೆ. ಮೊದಲನೇದಾಗಿ NIRF ರ್ಯಾಂಕಿಂಗ್, ಸರ್ಕಾರದ ಕಡೆಯಿಂದ ಕಾಲೇಜುಗಳಿಗೆ ನೀಡಲಾಗ್ತದೆ. ಎರಡನೇದು NAC ಗ್ರೇಡ್. ಮೂರನೇದಾಗಿ ಫ್ಯಾಕಲ್ಟಿ ರೇಷೋ, ಅಂದರೆ ಎಷ್ಟು ಸ್ಟೂಡೆಂಟಿಗೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆ. ನಾಲ್ಕನೇದಾಗಿ ಟೀಚರ್ ಕ್ವಾಲಿಟಿ. ಐದನೇದಾಗಿ ಕಾಲೇಜಿನ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ. ಆರನೇದಾಗಿ ಬಹು ಮುಖ್ಯವಾದದ್ದು ಅದೇನಂತ ಹೇಳಿದರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಹೇಳಿದರೆ, ಎಷ್ಟು ಜನ ಅವರ ಕಾಲೇಜಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ರೆಪ್ಯೂಟೆಡ್ ಕಂಪನಿಗಳಲ್ಲಿ ಅವಕಾಶ ಕಲ್ಪಿಸಿದ್ದಾರೆ ಅನ್ನೋದ್ರ ಬಗ್ಗೆ. ಇವೆಲ್ಲವನ್ನೂ ಪರಿಗಣಿಸಿ ನಾವು ಕಾಲೇಜುಗಳಿಗೆ ಈ ಹಿಂದೆ ಹೇಳಿದಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಧಿನಿಯಮ ಪಟ್ಟಿರುವಂತಹ 245 ಕಾಲೇಜುಗಳಿಗೂ ನಂಬರ್ 1 ಹಿಡಿದು ನಂಬರ್ 245 ತನಕನೂ ರ್ಯಾಂಕಿಂಗ್ ಕೊಟ್ಟಿದ್ದೇವೆ. ಸೊ ಅದರಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಈಗ ತುಂಬ ಟೈಮ್ ತಗೊಳ್ತದೆ. ಸೊ ಒಂದು ಟಾಪ್ 10 ಕಾಲೇಜುಗಳನ್ನು ನಿಮಗೆ ಡಿಸ್ಪ್ಲೇಲಿ ಶೋ ಮಾಡ್ತೀನಿ ನೋಡಿ. ಇನ್ನು ಎರಡನೇ ಸೆಕ್ಷನ್ ಆದ ಮೆಡಿಕಲ್ ಹಾಗೂ ಅದರ ಅಲೈಡ್ ಸೆಕ್ಷನ್ಗಳ ಬಗ್ಗೆ. ಕರ್ನಾಟಕ KEA ಅಧಿನಿಯಮಕ್ಕೆ ಒಳಪಟ್ಟ ಮೆಡಿಕಲ್, ಡೆಂಟಲ್ ಹಾಗೂ ಆಯುರ್ವೇದ ಕಾಲೇಜುಗಳ ಸಂಖ್ಯೆ ಎಷ್ಟು? ಟೋಟಲ್ ನಂಬರ್ ಆಫ್ ಮೆಡಿಕಲ್ ಕಾಲೇಜ್ 65, ಡೆಂಟಲ್ ಕಾಲೇಜ್ 38,
ಹಾಗೂ ಆಯುರ್ವೇದ ಕಾಲೇಜ್ 104. ಮೆಡಿಕಲ್ ಕಾಲೇಜುಗಳ ಸೀಟು ಹಂಚಿಕೆಯ ರೇಷಿಯೋ ಹೇಗಿರುತ್ತದೆ? ಮೆಡಿಕಲ್ ಕಾಲೇಜುಗಳಿನ ಸೀಟ್ ಹಂಚಿಕೆ ರೇಷಿಯೋವನ್ನು 2 ಭಾಗವಾಗಿ ವಿಂಗಡಿಸಬೇಕಾಗ್ತದೆ. ಅದರಲ್ಲಿ ಒಂದು ಗವರ್ಮೆಂಟ್ ಕಾಲೇಜ್, ಇನ್ನೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ 100ಕ್ಕೆ 100% ಸೀಟುಗಳನ್ನು ಸರ್ಕಾರಿ ಕೋಟಾ ಥ್ರೂ ಅಲಾಟ್ ಮಾಡಲಾಗ್ತದೆ. ಸೊ ಇದರಲ್ಲಿ 85% ಸೀಟ್ ಅನ್ನುವಂಥದ್ದು ಏನಿದೆ ಅದು ಕರ್ನಾಟಕದ ಮಕ್ಕಳಿಗೆ, ಇನ್ನುಳಿದ 15% ಸೀಟ್ ಏನಿದೆ ಅದು ಕರ್ನಾಟಕದವರ ಜೊತೆಗೆ ಬೇರೆ ರಾಜ್ಯದವರು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಥ್ರೂ MCC, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಥ್ರೂ. ಹಾಗೆ ಎರಡನೇದು ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಸೊ ಇದರಲ್ಲಿ 40% ಗವರ್ಮೆಂಟ್ ಅಲೋಟೆಡ್ ಸೀಟ್ ಆಗಿರ್ತದೆ, ಇನ್ನುಳಿದಂತಹ 40% ಪೇಮೆಂಟ್ ಸೀಟ್ ಆಗಿರ್ತದೆ, ಇನ್ನುಳಿದಂತಹ 15% NRI ಕೋಟ್ ಆಗಿರ್ತದೆ, ಇನ್ನುಳಿದ 5% ಸೀಟ್ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ನಾರ್ಮಲಿ ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದಲ್ವಾ? ಪ್ರೈವೇಟ್ ಕಾಲೇಜಿನಲ್ಲಿ 40% ಗೌರ್ಮೆಂಟ್ ಅಂತ ಹೇಳಿದೆ, ಓಕೆ, ಅರ್ಥ ಆಯ್ತು ನಿಮಗೆ. ಸೊ ಇನ್ನುಳಿದ 40% ಪೇಮೆಂಟ್ ಅಂತ ಹೇಳಿದ್ದೇನೆ, ಇನ್ನುಳಿದ 15% NRI ಅಂತ ಹೇಳಿದ್ದೇನೆ, ಇನ್ನುಳಿದ 5% ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೇನೆ. ಈ ಮ್ಯಾನೇಜ್ಮೆಂಟ್ 5% ಅಂತ ಹೇಳಿದ್ರಿ, 40% ಪೇಮೆಂಟ್ ಅಂತ ಹೇಳಿದ್ರಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದಲ್ವ ನಿಮಗೆ? ಕಾಮನ್ ಆ್ಯಕ್ಚುಲಿ. ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತಲೇ ಅರ್ಥ. ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ CETಯಲ್ಲಿರುವಂತಹ ಸೀಟಿನ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳಿ. ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ಗವರ್ಮೆಂಟ್ ಸೀಟ್ ಇನ್ ಗವರ್ಮೆಂಟ್ ಕಾಲೇಜ್ ಅರೌಂಡ್ಲಿ 60,000 ಹತ್ರ ಇರ್ತದೆ ಚಾರ್ಜ್ ಅದರದ್ದು, ಅಂದರೆ ಫೀಸ್ ಅದರದ್ದು. ನಂತರ ಗವರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ 1,50,000 to 2 lakh ಹತ್ರ ಇರ್ತದೆ. ಇನ್ನೊಂದು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಇದು ಕೂಡ ಗವರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಫೀಸೇ. ಸೊ ಆದರೆ ಇದರ ಫೀಸ್ ಅನ್ನುವಂಥದ್ದು 12 ಲಕ್ಷ, ಅಥವಾ ಈ ವರ್ಷ ಒಂದು 10% ಜಾಸ್ತಿ ಆಗ್ಬೋದು, 12ರಿಂದ 13 ಲಕ್ಷ ಆಗ್ಬೋದು. ಈ ಏನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ನಾನು ಹೇಳಿದ್ದೇನೆ, ಇದನ್ನ ಪೇಮೆಂಟ್ ಸೀಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದರಲ್ಲಿ ನಮ್ಮ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅಥವಾ ನಾವು ತುಳು ಕೋಟ ಏನು ಹೇಳ್ತೇವೆ, ಅಥವಾ ತಮಿಳು ಕೋಟ ಏನು ಹೇಳ್ತೇವೆ, ಅದು ಕೂಡ ಇನ್ಕ್ಲೂಡೆಡ್ ಆಗಿರ್ತದೆ. ಇನ್ನು ನಂತರ ಇರುವಂಥದ್ದು NRI ಕೋಟ, ಅದರ ನಂತರ ಬರುವಂಥದ್ದು ಮ್ಯಾನೇಜ್ಮೆಂಟ್ ಕೋಟ. ಸೊ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೇನೆ ಈ ಮ್ಯಾನೇಜ್ಮೆಂಟ್ಗೂ ಹಾಗೂ ಪೇಮೆಂಟ್ಗೂ. ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಫೀಸನ್ನು ಕಾಲೇಜ್ ಡಿಸೈಡ್ ಮಾಡ್ತದೆ, ಅದು ಕೂಡ KA ಥ್ರೂವೇ. ಕಾಲೇಜ್ ಹೋದಾಗ ಏಕೈಕೆ ಫೀಸ್ ಮೆನ್ಷನ್ ಮಾಡುವಂಗಿಲ್ಲ, ಆ್ಯಸ್ ಪರ್ ದ ಸೀಟ್ ಮೆಟ್ರಿಕ್ಸ್ನಲ್ಲಿ ಫೀಸ್ ಸ್ಟ್ರಕ್ಚರ್ ಇರುವ ಹಾಗೆ ಮಾಡಬೇಕಾಗ್ತದೆ. ಸೊ ಅದರ ನಂತರದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀಟ್ ಅಲ್ಲದೆ ಬೇರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ಗಳ ಮೂಲಕ ಮೆಡಿಕಲ್ ಸೀಟ್ ಪಡೆಯಬಹುದು? ಮೆಡಿಕಲ್ ಸೀಟನ್ನು ಪಡಿಲಿಕ್ಕೆ ಇರುವಂಥ ಏಕೈಕ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿದರೆ ನೀಟ್ ಓನ್ಲಿ. ನೀಟನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರೋದಿಲ್ಲ. ಈ ವರ್ಷದ ನೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು? ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ನೀಟ್ನಲ್ಲಿ ಬಹಳ ಏರಿಳಿತಗಳಿವೆ. ಸೊ ನಮ್ಮ ಅನಲೈಸ್ ಪ್ರಕಾರ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಕರ್ನಾಟಕದ ಮಕ್ಕಳನ್ನು. ಸೊ ಇಲ್ಲಿ ಕಟ್ ಆಫನ್ನು ನಿಮಗೆ ಒಂದು ಅಂದಾಜು ಹೇಳಿದರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳಿದ್ರೆ, ಈಗ ನಾನೀಗ 490 ಮಾರ್ಕಿಂದ 520 ತನಕ ಅಂತ ಹೇಳ್ಬೋದು, ಅಥವಾ 470ಇಂದ 520, 530 ಅಂತ ಹೇಳ್ಬೋದು. ಸೊ ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಹಲವಾರು ರಿಸರ್ವೇಷನ್ಸ್ಗಳಿವೆ. ಸೊ ಹಲವಾರು ಕೆಟಗರಿ ಥ್ರೂ ಸೀಟ್ ಅಲೌಟ್ ಆಗ್ತದೆ. ಸೊ ಇದನ್ನು ಜಸ್ಟ್ ಚಾರ್ಟನ್ನು ಶೋ ಮಾಡ್ತಾ ಇದ್ದಾರೆ ನೋಡಿ, ಈ ಪ್ರಕಾರವಾಗಿರ್ತದೆ. ಸೊ ಇದರಲ್ಲಿ GM ಅಂತ ಹೇಳಿದರೆ ಜನರಲ್ ಮೆರಿಟ್, GMR ಅಂತ ಹೇಳಿದರೆ ಜನರಲ್ ಮೆರಿಟ್ ರೂರಲ್, GMK ಅಂತ ಹೇಳಿದರೆ ಜನರಲ್ ಮೆರಿಟ್ ಕನ್ನಡ ಮಾಧ್ಯಮ, 3BG ಅಂತ ಹೇಳಿದರೆ 3B ಜನರಲ್, 3BR ಅಂತ ಹೇಳಿದರೆ 3B ರೂರಲ್, 3BK ಅಂತ ಹೇಳಿದರೆ 3B ಕನ್ನಡ ಮಾಧ್ಯಮ. ಸೊ ಈ GRK ಅಂತ ಹೇಳಿದ್ರೆ G ರೆಪ್ರೆಸೆಂಟ್ ಇರುವಂಥದ್ದು ಜನರಲ್, R ರೆಪ್ರೆಸೆಂಟ್ ಇರುವಂಥದ್ದು ರೂರಲ್, K ರೆಪ್ರೆಸೆಂಟ್ ಇರುವಂಥದ್ದು ಕನ್ನಡ ಮಾಧ್ಯಮ.
ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಈ 2A 3B ಇವೆಲ್ಲ ನಿಮ್ಮ ಜಾತಿಯ ನೀವು ಯಾವ ಜಾತಿಗೆ ಕನ್ಸಿಡರ್ ಆಗ್ತದೆ ಅಥವಾ ಸೋಷಿಯಲ್ ಕ್ಯಾಟಗರಿ. 2A ಆದರೆ 2A, 2B ಆದರೆ 2B, ಕ್ಯಾಟಗರಿ 1 ಅಂದರೆ ಪ್ರವರ್ಗ 1 ಇದ್ದವರಿಗೆ 1G ಅಂತ ಹಾಕಿದ್ದೇವೆ. ಸೊ ಒಂದು ದಯವಿಟ್ಟು ಗಮನವಿಡಿ. ಸೊ ಯಾವುದೇ ಕಾರಣಕ್ಕೂ 100% ಅಕ್ಯುರೇಸಿ ಆಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕೇವಲ ನಿಮ್ಮ ಒಂದು ರೆಫರೆನ್ಸ್ಗಾಗಿ ಮಾತ್ರ. ಆ್ಯಕ್ಚುಯಲ್ ರಿಸಲ್ಟ್ ಬಂದ ಮೇಲೆ, ಅಂದರೆ ನೀಟ್ ರಿಸಲ್ಟ್ ಬಂದ ಮೇಲೆ ನಮ್ಗೆ ಅದರ ಕ್ಲಿಯರ್ ಕಟ್ ಪಿಕ್ಚರ್ ಅರ್ಥ ಆಗುವಂಥದ್ದು. ಮೆಡಿಕಲ್ ಆಪ್ಷನ್ ಎಂಟ್ರಿ ಬಗ್ಗೆ ವಿವರವಾಗಿ ತಿಳಿಸಿ. ಎಸ್, ಮೆಡಿಕಲ್ ಆಪ್ಷನ್ ಎಂಟ್ರಿ. ನಾನು ಈ ಹಿಂದೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳಿದ ಹಾಗೆ, ಸೊ ಇದು ಕೂಡ ಎಂಟೈರ್ ಮೆಡಿಕಲ್ ಕೌನ್ಸಿಲಿಂಗಿನ ಅತ್ಯಂತ ಪ್ರಮುಖವಾದ ಕಾಲಘಟ್ಟ. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ಏನು, ಹೇಗಾಗ್ತದೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ ಅಥವಾ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಸೊ ಅದೇ ರೀತಿ ಇಲ್ಲೂ ಕೂಡ ಅದನ್ನು ಅಪ್ಲಿಕೇಬಲ್ ಆಗ್ತದೆ. ಅಲ್ಲಿ ಇಂಜಿನಿಯರಿಂಗ್ ಅಥವಾ ಅದರ ಅಲೈಡ್ ಕೋರ್ಸ್ಗಳನ್ನು ನೀವು ಮಾಡಿದರೆ ಇಲ್ಲಿ ಮೆಡಿಕಲ್ ಅಥವಾ ಅದರ ಅಲೈಡ್ ಕೋರ್ಸ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಸೇ ವ್ಯತ್ಯಾಸ ಇರುವುದಿದೆ ಮತ್ತು ಉಳಿದೆಲ್ಲ ಸೇಮ್. ಆದರೆ ಇಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಅದೇನಂತ ಹೇಳಿದರೆ, ಸೊ ಮೆಡಿಕಲ್ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಿ KEA ಜೊತೆಗೆ ಅಂತ ಹೇಳಿದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಮೆಡಿಕಲ್ ಕೌನ್ಸಿಲಿಂಗ್ ಜೊತೆಗೆ MCC ಮೆಡಿಕಲ್ ಕೌನ್ಸಿಲ್ ಕಮಿಟಿ ಇವರು ಕೂಡ ಮೆಡಿಕಲ್ ಕೌನ್ಸಿಲಿಂಗ್ ಮಾಡ್ತಾರೆ. ಯಾತಕ್ಕಂತ ಹೇಳಿದರೆ ಆಲ್ ಇಂಡಿಯಾ ಕೋಟಾ, ನಾನು ಹಿಂದೆ ಹೇಳಿದಾಗೆ 15% ನಮ್ಮ ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಕಾಲೇಜಲ್ಲಿ 15% ಏನು ಕೋಟಾ ಇದೆ, ಕರ್ನಾಟಕದವರ ಜೊತೆಗೆ ಬೇರೆ ರಾಜ್ಯದವರು ಪಾರ್ಟಿಸಿಪೇಷನ್ ಮಾಡ್ಬೋದು ಅಂತ ಏನು ಹೇಳಿದೆ, ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೌನ್ಸಿಲಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಾಡುವವರು MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ MCCಯಲ್ಲಿ ಖಾಲಿ ಆಲ್ ಇಂಡಿಯಾ ಕೋಟಾ ಮಾತ್ರವಾ? ಅಲ್ಲ. ಆಲ್ ಇಂಡಿಯಾ ಕೋಟಾ ಆಗಿರ್ಬೋದು, ಕರ್ನಾಟಕದಲ್ಲಿರುವಂಥ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ ಹೊರ ರಾಜ್ಯದಲ್ಲಿರುವಂಥ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಜಿಪ್ಮರ್ ಆಗಿರ್ಬೋದು, ಇವೆಲ್ಲದೂ ಕೂಡ ಪ್ರತಿಷ್ಠಿತ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳು. ಸೊ ಇವುಗಳಿಗೂ ಕೂಡ MCC ಮುಖಾಂತರವೇ ನಾವು ಅಡ್ಮಿಷನ್ನ ಪಡಿಬೇಕಾಗ್ತದೆ. ತೀರಾ ಕಡಿಮೆ ನೀಟ್ ರ್ಯಾಂಕ್ ಅಥವಾ ನೀಟ್ ಸ್ಕೋರ್ ಪಡೆದಲ್ಲಿ ಮೆಡಿಕಲ್ ಸೀಟ್ ಸಿಗುವ ಸಾಧ್ಯತೆಗಳಿರುತ್ತದೆಯೇ? ಖಂಡಿತ ಇಲ್ಲ. ನಾ ಹಿಂದೆ ಹೇಳಿದ ಹಾಗೆ ಇಂಥ ಸಂದರ್ಭದಲ್ಲಿ ಹಲವಾರು ದಂಧೆಗಳು ನಡೀತಾ ಇರ್ತವೆ. ಇದರಲ್ಲಿ ಇದು ಕೂಡ ಒಂದು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮೆಡಿಕಲ್ ಸಂಬಂಧಿತ ಕೋರ್ಸ್ಗಳಿಗೆ ವಿಪರೀತವಾಗಿ ದಂಧೆಗಳು ನಡೀತಾ ಇರ್ತವೆ. ಕಡಿಮೆ ಸ್ಕೋರ್ಗಳಿದ್ರೂ ಕೂಡ ನಿಮಗೆ ಸೀಟ್ ಮಾಡಿಸಿಕೊಡ್ತೇನೆ ಅಂತ ಹೇಳುವಂಥದ್ದಾಗಿರ್ಬೋದು, ನೀಟಲ್ಲಿ ಎಲಿಜಿಬಿಲಿಟಿ ಇಲ್ಲದಿದ್ದರೂ ಕೂಡ ನಿಮಗೆ ಸೀಟನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳುವಂಥದ್ದಾಗಿರ್ಬೋದು. ಪರ್ಟಿಕ್ಯುಲರ್ ಇವರು ಲೋ ಸ್ಕೋರಿನ ಮಕ್ಕಳನ್ನು ಟಾರ್ಗೆಟ್ ಮಾಡಿ ನಿಮ್ಮಿಂದ ಹಣ ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ದಯವಿಟ್ಟು ಗಮನವಿರಲಿ, ಯಾವುದೇ ಮೆಡಿಕಲ್ ಸೀಟನ್ನು ತಗೊಳ್ಬೇಕಿದ್ರು ಕೂಡ ಸ್ಟೇಟ್ ಕೌನ್ಸಿಲಿಂಗ್ ಅಥವಾ ಸೆಂಟ್ರಲ್ ಕೌನ್ಸಿಲಿಂಗ್ ಯಾವುದಾದ್ರೂ ಕೌನ್ಸಿಲಿಂಗ್ ಮೆಥಡ್ ಥ್ರೂವೇ ನಾವು ಸೀಟನ್ನು ತಗೊಳ್ಬೇಕಾಗ್ತದೆ. ಡೈರೆಕ್ಟಾಗಿ ಪೇಮೆಂಟ್ ಇಂತಿಷ್ಟು ಕೊಟ್ಟೆ ನಂಗೊಂದು ಮೆಡಿಕಲ್ ಸೀಟ್ ಕೊಡಿ ಅಂಥ ಪ್ರಮೇಯಗಳು ಬರೋದಿಲ್ಲ. ಈಗ ನೀವು ಕೇಳ್ಬೋದು, ನನ್ನ ಪರಿಚಯಸ್ಥರು ಅಥವಾ ಮತ್ತಾರು ನನ್ನ ಅಣ್ಣ ಅಥವಾ ನಿಮಗೆ ಸಂಬಂಧಪಟ್ಟಿರೋ ಯಾರೋ ಒಬ್ಬರಿಗೆ ಇದರ ಹಿಂದಿನ ವರ್ಷ ಅಥವಾ ಅದರ ಹಿಂದಿನ ವರ್ಷವು, ಈಗ ನಾನು ಹೇಳ್ದಂಗೆ ಅವರಿಗೆ ಮಾರ್ಕ್ ತುಂಬ ಕಮ್ಮಿ ಇದೆ, ಮೆರಿಟಲ್ ಸೀಟ್ ಆಗಲಿಲ್ಲ, ಆದರೂ ಕೂಡ ಹಣ ಕೊಟ್ಟು ಸೀಟನ್ನು ಮಾಡಿಸ್ಕೊಂಡಿದ್ದಾರೆ ಅಂತ. ಸೊ ಇಲ್ಲೂ ಗಮನಿಸಿ ಏನಂತ ಹೇಳಿದರೆ, ಇಲ್ಲಿ ನಿಮಗೆ ಗೊತ್ತಿಲ್ಲದಿರುವ ವಿಚಾರಗಳನ್ನು ಮುಂದಿಟ್ಕೊಂಡು ಅವರು ಆಡುವಂಥದ್ದು. ನಾನು ಹಿಂದೆ ಹೇಳಿದಾಗೆ ಯಾವುದೇ ರೀತಿಯ ಕೌನ್ಸಿಲಿಂಗ್ ಪ್ರೊಸೆಸ್ ಥ್ರೂವೇ ನಾವು ಸೀಟನ್ನು ಕಲೆಕ್ಟ್ ಮಾಡಬೇಕಾಗ್ತದೆ ಅಥವಾ ಸೀಟನ್ನು ಅಲಾಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಯಾವ ಥರದ್ದೆಲ್ಲ ಸೀಟ್ಗಳಿದೆ ಈ ಹಿಂದೆ ನಾನು ಆಲ್ರೆಡಿ ಹೇಳಿದ್ದೇನೆ. ಗೌರ್ಮೆಂಟ್ ಸೀಟ್ ಆಗಿರ್ಬೋದು, ಪ್ರೈವೇಟ್ ಸೀಟ್ ಆಗಿರ್ಬೋದು, ಪೇಮೆಂಟ್ ಸೀಟ್ ಆಗಿರ್ಬೋದು, NRI ಸೀಟ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಬೋದು. ಇವೆಲ್ಲದೂ ಕೂಡ ಸಪ್ರೇಟ್ ಫೀಸ್ ಸ್ಟ್ರಕ್ಚರನ್ನು ಹೊಂದಿದೆ. ಸೊ ನಿಮಗೆ ಕಡಿಮೆ ಮಾರ್ಕ್ ಇದೆ, ಸೊ ನೀವು ಅವ್ರ ಹತ್ರ ಹೇಳಿರ್ತಾರೆ, ಯಾರು ನಿಮ್ಗೆ ಹೇಳಿರ್ತಾರೆ, ನಿಮ್ಮ ಸ್ಕೋರ್ ಅವ್ರಿಗೆ ಗೊತ್ತಿರ್ತದೆ ಅಥವಾ ನೀವು ಹೇಳಿರ್ತೀರ. ಆಗ ಅವರು ಅನಲೈಸ್ ಮಾಡ್ತಾರೆ ಏನಂತ ಹೇಳಿದರೆ, ಇವರಿಗೆ ಗೌರ್ಮೆಂಟ್ ಸೀಟ್ ಹೇಗೋ ಸಿಗೋದಿಲ್ಲ, ಪೇಮೆಂಟ್ ಅಂತ ಹೇಳಿದ್ರೆ ನಾನು ಏನು 12 ಲಕ್ಷ ಸೀಟ್ ಹೇಳಿದ್ದೇನೆ, ಆ ಸೀಟು ಸಿಗುವಂಥ ಸಾಧ್ಯತೆಗಳಿಲ್ಲ. ಸೊ ಸಿಕ್ಕಿದ್ರೆ ಯಾವ ಸಿಗ್ಬೋದು ಇವರಿಗೆ,
ಐದರ್ ಮ್ಯಾನೇಜ್ಮೆಂಟ್ ಸೀಟ್ ಸಿಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು NRI ಕೋಟಾವನ್ನು ಕ್ಲೈಮ್ ಮಾಡಿದರೆ ಅಥವಾ ಆ ಸಂದರ್ಭದಲ್ಲಿ NRI ಕೋಟಾವನ್ನು ಕ್ಲೈಮ್ ಮಾಡಲಿಕ್ಕೆ ಸರ್ಕಾರದವರ ಅವಕಾಶವನ್ನು ಕೊಟ್ಟರೆ ನಿಮಗೆ NRI ಸೀಟ್ ಆಗ್ಬೋದು. ಸೊ ಇಲ್ಲಿ ಅವರು ನಿಮಗೆ ಹೇಳೋದಿಲ್ಲ ನಿಮಗೆ ಯಾವುದು ಸೀಟ್ ಆಗ್ತಾ ಇದೆ, NRI ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳೋದಿಲ್ಲ. ಒಟ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸ್ಕೋರನ್ನು ಅವ್ರು ಅನಲೈಸ್ ಮಾಡಿ ಸೀಟ್ ಸಿಗ್ಬೋದು ಅನ್ನುವಂಥದ್ದು ಖಾತ್ರಿ ಆದಾಗ ಸೊ ಅದೇ ಕೌನ್ಸಿಲಿಂಗ್ ಮೆಥಡ್ ಥ್ರೂವೇ ಮಾಡಿರ್ತಾರೆ. ನಿಮಗೆ ಫೀಸನ್ನು ಹೆಚ್ಚು ಚಾರ್ಜ್ ಮಾಡಿ. ಆದರೆ ನೀವೇನು ಅಂದ್ಕೊಂಡಿರ್ತೀರ ಅಂತ ಹೇಳಿದ್ರೆ ನನಗೆ ಕಮ್ಮಿ ಮಾರ್ಕ್ ಇದೆ, ಅವರಿಗೆ ದುಡ್ಡು ಕೊಟ್ಟಿದ್ರಿಂದ ನನಗೆ ಸೀಟ್ ಆಗಿದೆ ಅಂತೇಳಿ. ಸೊ ಖಂಡಿತ ಇಲ್ಲ. ಸೊ ಒಂದು ನೆನಪಿರಲಿ, ನಿಮ್ಗೆ ಉದಾಹರಣೆ ಸಹಿತ ಹೇಳ್ತೇನೆ. ಮುಂಚೆ ಹೇಗಿದ್ದಿತ್ತು ಅಂತ ಹೇಳಿದರೆ, ಈಗ ನಾವಿಬ್ಬರು ಉಂಟು, ಈಗ ನಾನಿದ್ದೇನೆ ಮತ್ತು ಈಗ ವಿಡಿಯೋ ನೋಡ್ತೀರಿ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ನನ್ನ ಮಾರ್ಕ್ ಒಂದು ಜಸ್ಟ್ ರಫ್ಲಿ ಎಸ್ಟಿಮೇಟೆಡ್ ತಗೊಂಡು ನನ್ನ ನೀಟ್ ಸ್ಕೋರ್ ಅನ್ನುವಂಥದ್ದು 300 ಇದೆ. ನಿಮ್ಮ ನೀಟ್ ಸ್ಕೋರ್ ಅನ್ನುವಂಥದ್ದು 301 ಇದೆ, 301. ನಂದು 300 ಇದೆ, ನಿಮ್ಮದು 301. ನನ್ನ ಹತ್ರ ಹೇರಳ ಹಣ ಇದೆ, ನಿಮ್ಮ ಹತ್ರನೂ ಹಣ ಇದೆ, ಆದರೆ ಹೇರಳ ಇಲ್ಲ. ಏನು ಪ್ರಿಸ್ಕ್ರೈಬ್ಡ್ ಫೀಸ್ ಇದೆ, ಸರ್ಕಾರ ಒಂದು ಮ್ಯಾನೇಜ್ಮೆಂಟ್ ಸೀಟಿಗೂ ಕೂಡ ಸರ್ಕಾರ ಇಂತಿಷ್ಟು ಫೀಸನ್ನು ಕಲೆಕ್ಟ್ ಮಾಡಬೇಕಂತ ಹೇಳ್ತದೆ. ಅಟ್ ದ ಸೇಮ್ ಟೈಮ್ ಡೀಮ್ಡ್ ಯೂನಿವರ್ಸಿಟಿಗೂ ಕೂಡ ಹಾಗೆ ಹಣ ಖರ್ಚಾಗ್ತದೆ, ಆದರೂ ಕೂಡ ಇಂತಿಷ್ಟು ಫೀಸನ್ನು ಕಲೆಕ್ಟ್ ಮಾಡಬೇಕಂತದೆ. ಅಷ್ಟನ್ನು ಕೊಡ್ಲಿಕ್ಕೆ ನೀವು ಬದ್ಧರಾಗಿದ್ದೀರಾ ಅಥವಾ ನೀವು ಕೊಡಲಿಕ್ಕೆ ನಿಮ್ಮ ಹತ್ರ ಎಲಿಜಿಬಿಲಿಟಿ ನೀವು ಕೊಡ್ಬೋದು. ಆದರೆ ನೀವು ಕಷ್ಟಪಟ್ಟು ಕೊಡ್ಬೋದು ಅಷ್ಟು ಹಣವನ್ನು. ನಾನು ತುಂಬ ಈಸಿಯಲ್ಲಿ ಕೊಡ್ಬೋದು, ಅಂದರೆ ನನ್ನ ಪೇರೆಂಟ್ ಹತ್ರ ಸಿಕ್ಕಾಪಟ್ಟೆ ಹಣ ಇದೆ. ಸೊ ನನಗೊಂದು ವರ್ಷಕ್ಕೆ 1 ಕೋಟಿ ಅಂತ ಹೇಳಿದ್ರು ಖರ್ಚು ಮಾಡ್ಲಿಕ್ಕೆ ನನ್ನ ಹತ್ರ ರೆಡಿ ಇದೆ ಅಂತ ಹೇಳೋದಾದ್ರೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದರೆ ಕಾಲೇಜಿನವರು ತಮ್ಮ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ನಾನು ಹಣವಂತ ಸೊ ನನಗೆ ಕೊಡ್ಬೋದಿತ್ತು. ಆದರೆ ಈಗ ಹಾಗಾಗೋದಿಲ್ಲ. ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನೀವು ಬರ್ತೀರಾ, ನಾನು ಬರ್ತೇನೆ. ಸೊ ಆಗ ನಾನು ಹಣ ಜಾಸ್ತಿ ಕೊಡಲಿಕ್ಕೆ ಇದ್ದರೂ ಕೂಡ ನನಗಿಂತ ಮಾರ್ಕ್ ನಿಮಗೆ ಜಾಸ್ತಿ ಇದ್ದರೆ ಸೊ ಆ ಸೀಟು ನಿಮಗೆ ಸಿಗ್ತದೆ. ಹೇಗೆ ಮೆರಿಟ್ ಬೇಸ್ ಮೇಲೆ ನಿಮ್ಮ ಮಾರ್ಕ್ ಜಾಸ್ತಿ ಇದ್ದಾಗ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ತದೋ, ಅಟ್ ದ ಸೇಮ್ ಟೈಮ್ NRI ಸೀಟುಗಳು ಹಾಗೂ ಮ್ಯಾನೇಜ್ಮೆಂಟ್ ಸೀಟುಗಳು ಕೂಡ ನಿಮ್ಮ ಮಾರ್ಕನ್ನು ಹೊಂದಿಕೊಂಡು ಇದೆ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಸೀಟುಗಳು ಕೆಲವೊಂದು ಕಾಲೇಜಿನಲ್ಲಿ ಟೂ ಮಚ್ ಇರ್ತದೆ. 1 ವರ್ಷಕ್ಕೆ 35 ಲಕ್ಷದಿಂದ 50 ಲಕ್ಷ ತನಕ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾರ್ಮಲಿ ಅಷ್ಟು ಕಾಂಪಿಟೇಷನಲ್ಲಿ ಬರದೇ ಇರೋದ್ರಿಂದ ನಿಮಗೆ ಮ್ಯಾನೇಜ್ಮೆಂಟ್ ಅಂದರೆ ಕಡಿಮೆ ರ್ಯಾಂಕಿಂಗ್ ಇದ್ದರೂ ಕೂಡ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಸಿಗುವಂಥ ಅವಕಾಶಗಳಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ಗಳು ನಡೆಯುವುದಿಲ್ಲ. ಸೊ ಇಲ್ಲಿ ನಡೆಯುವುದು ಕೇವಲ ನಿಮ್ಮ ನೀಟಿನ ಸ್ಕೋರಿಗೆ. ಸೊ ನೀವು ಯಾವ ಕಾಲೇಜಿಗೆ ಕಮ್ಮಿ ರ್ಯಾಂಕಿಂಗ್ ಇರೋರಿಗೆ ನಾನು ಹೇಳ್ತಿರುವಂಥದ್ದು ಇದು. ನೀವು ಏನು ಆ ಕ್ವಶನ್ಸ್ ಏನಿದೆ ತೀರಾ ಕಡಿಮೆ ರ್ಯಾಂಕಿಂಗ್ ಇದ್ದರೂ ಕೂಡ ನೀಟ್ ಸೀಟ್ ಪಡಿಬೋದು ಅನ್ನುವಂಥ ಕ್ವಶನ್ಸಿಗೆ ಹೇಳ್ತಿರುವಂಥದ್ದು. ನೀವು ಅಪ್ಲೈ ಮಾಡುವಂಥ ಅಥವಾ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನೀವೇನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಬೋದು, NRI ಸೀಟ್ ಆಗಿರ್ಬೋದು ಅಥವಾ ಪೇಮೆಂಟ್ ಸೀಟ್ ಆಗಿರ್ಬೋದು, ನಿಮಗಿಂತ ಕಡಿಮೆ ಮಾರ್ಕ್ ಇರುವವರು ಆ ಕಾಲೇಜಿಗೆ ಎಂಟ್ರಿ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಆ ಸೀಟ್ ಸಿಗ್ತದೆ. ಸೊ ಕಡಿಮೆ ಮಾರ್ಕ್ ಇದೆ ಅಂತ ಮಾತ್ರಕ್ಕೆ ನಿಮಗೆ ಆ ಸೀಟ್ ಸಿಗುವುದಿಲ್ಲ. ನೀವು ಹಣವನ್ನು ಡಬಲ್ ಕೊಟ್ಟಿದ್ರು ಕೂಡ ಸಿಗೋದಿಲ್ಲ. ಸೊ ಇವೆಲ್ಲದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ನೀಟ್ ಸ್ಕೋರ್ ಆ್ಯಕ್ಚುಲ್ ಆಗಿ ಏನು ನಾನು ಪ್ರೆಡಿಕ್ಟೆಡ್ ಸ್ಕೋರ್ ಹೇಳ್ತಾ ಇಲ್ಲ, ನಿಮ್ಮ ಆ್ಯಕ್ಚುಯಲ್ ನೀಟ್ ರಿಸಲ್ಟ್ ಬಂದ ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ರ್ಯಾಂಕಿಂಗಿಗೆ ಗೌರ್ಮೆಂಟ್ ಸೀಟ್ ಸಿಗ್ಬೋದಾ, ಪ್ರೈವೇಟ್ ಸೀಟ್ ಸಿಗ್ಬೋದಾ, ಪೇಮೆಂಟ್ ಸೀಟ್ ಸಿಗ್ಬೋದಾ, ಅಥವಾ NRI ಕೋಟ ಸಿಗ್ಬೋದಾ, ಅಥವಾ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೋಗಬೇಕಾಗ್ತದೆ, ಇವೆಲ್ಲದನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತೇವೆ. ಆಮೇಲೆ ಡಿಸೈಡ್ ಮಾಡಿ. ಸೊ ಯಾವುದೇ ರೀತಿಯ ಸುಳ್ಳು ಆಶ್ವಾಸನೆಗಳಿಗೆ ಮರಳಾಗದಿರಿ. ಕೊನೆಯದಾಗಿ ವೆಟರ್ನರಿ, BSc ಅಗ್ರಿಕಲ್ಚರ್, B.Pharm, Pharm D, BSc ನರ್ಸಿಂಗ್ ಇತ್ಯಾದಿ ಕೋರ್ಸ್ಗಳ ಆಯ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೆಡಿಕಲ್ ಸೀಟ್ ಸಿಗದಿದ್ದ ಸಂದರ್ಭದಲ್ಲಿ, ಅಂದರೆ ಎಲ್ರಿಗೂ ಕೂಡ ಮೆಡಿಕಲ್ ಸೀಟನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ ಮೆಡಿಕಲ್ ಸೀಟ್ ಇರೋದು ತೀರಾ ಕಡಿಮೆ. ಹಾಗಾಗಿ ಎಲ್ಲರೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಸೊ ಮೆಡಿಕಲ್ ಸೀಟ್ ಆಗಿದ್ದರೆ ಏನು ಮಾಡಬೇಕು ನಂತರ? ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಮೊದಲನೇ ಆಯ್ಕೆ ವೆಟರ್ನರಿ ಆಗಿರಲಿ. ಅದಕ್ಕೂ ಕೂಡ ವೆಟರ್ನರಿಗೂ ಕೂಡ KCETಯಲ್ಲಿ ತುಂಬ ಒಳ್ಳೆ ರ್ಯಾಂಕಿಂಗ್ ಬೇಕಾಗ್ತದೆ. ನಿಮ್ಮ ರ್ಯಾಂಕಿಂಗ್ ವೆಟರ್ನರಿಯಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆಗಳಿದ್ದರೆ ಖಂಡಿತವಾಗಿ 2 ಆಲೋಚನೆ ಮಾಡದೆ ನೀವು ವೆಟರ್ನರಿ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ.
ದಿ ಬೆಸ್ಟ್ ಕೋರ್ಸ್. ಅಟ್ ದ ಸೇಮ್ ಟೈಮ್ ಫಾರ್ಮ್ ಡಿ ಆಗಿರ್ಬೋದು ಅಥವಾ ಬಿ ಫಾರ್ಮಾ ಆಗಿರ್ಬೋದು, ಇವು ಕೂಡ ತುಂಬ ಸ್ಕೋಪ್ ಇರುವಂಥ ಕೋರ್ಸ್ಗಳು. ಸೊ ಅದ್ರ ಒಂದು ಗಮನವಿಡಿ, ಬಯಾಲಜಿ ತಗೊಂಡಿದ್ರಿ, ನನಗೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ, ನಾನು ಬಯೋ ಫೀಲ್ಡಿಗೆ ಬರ್ತೇನೆ, ನಾನು ಬಿ ಫಾರ್ಮಾ ಮಾಡ್ತೇನೆ, ಫಾರ್ಮ್ ಡಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಇಂಜಿನಿಯರಿಂಗನ್ನು ಹೊರತುಪಡಿಸಿ ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ, ನಾನು ಬಯೋ ರಿಲೇಟೆಡೇ ನಾನು ಮುಂದುವರಿತೇನೆ, ಸೊ ಅಂಥ ಮನಸ್ಥಿತಿ ಇದ್ದಲ್ಲಿ ಮಾತ್ರ ಫಾರ್ಮ್ ಬಿ ಅಥವಾ ಫಾರ್ಮ್ ಡಿ ಅನ್ನು ಸೆಲೆಕ್ಟ್ ಮಾಡಿ. ಬಿ ಎಸ್ ಸಿ ನರ್ಸಿಂಗ್ ಕೂಡ ಹಾಗೆ. ಸೊ ಹೆಚ್ಚಿನಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡೋರು ನನಗೆ ತಿಳಿದ ಹಾಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂಥೇಳಿ ಬಿ ಎಸ್ ಸಿ ನರ್ಸಿಂಗ್ ಮಾಡೋರ ಸಂಖ್ಯೆ ಕಡಿಮೆ. ಸೊ ಬಿ ಎಸ್ ಸಿ ನರ್ಸಿಂಗೇ ಮಾಡಬೇಕನ್ನುವಂಥ ಮನಸ್ಥಿತಿ ಇರುವವರ ಸಂಖ್ಯೆ ಜಾಸ್ತಿ. ಸೊ ಹಾಗಾಗಿ ಬಿ ಎಸ್ ಸಿ ನರ್ಸಿಂಗು ಕೂಡ ಒಂದು ಉತ್ತಮ ಕೋರ್ಸ್ ಆಗಿದೆ. ಯಾಕಂತ ಹೇಳಿದರೆ ನಿಮಗೆ ಇಮ್ಮಿಡಿಯೇಟ್ ಆಗಿ ಜಾಬ್ ತಗೊಳ್ಳುವಂಥ ಆಪರ್ಚುನಿಟಿ ಇರುವಂಥ ಒಂದು ಫೀಲ್ಡ್ ಅದು. ಸೊ ನೀವು ಎಲ್ಲೂ ಹೋದರೂ ಕೂಡ ಜೀವನ ನಡೆಸ್ಬೋದು. ಸರ್ಕಾರಿ ಜಾಬನ್ನು ತಗೊಳ್ಬೋದು, ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಾಗಿರ್ಬೋದು, ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಹಾಸ್ಪಿಟಲ್ಗಳಾಗಿರ್ಬೋದು, ಹೇರಳವಾಗಿವೆ. ಹಾಗಾಗಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರಿಗೆ ಜಾಬನ್ನು ತಗೊಳ್ಳಿಕ್ಕೆ ಭಾರಿ ಕಷ್ಟ ಆಗುವಂಥ ಸಾಧ್ಯತೆಗಳಿಲ್ಲ. ಸೊ ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತ ಹೇಳಿದರೆ, ಸೊ ಆದಷ್ಟು ಬಿ ಎಸ್ ಸಿ ಎಗ್ರಿ ಅಥವಾ ಎಗ್ರಿ ರಿಲೇಟೆಡ್ ಕೋರ್ಸ್ಗಳಿಂದ ದೂರವಿರಿ. ಸೊ ತಪ್ಪಾಗಿ ಭಾವಿಸ್ಬೇಡಿ, ನಾನು ಯಾಕೆ ದೂರ ಇರಿ ಅಂತ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಲಾಸ್ಟ್ ಒಂದು 5 ವರ್ಷದಿಂದ ನಾನು ಈ ಮಾತನ್ನು ಆಡ್ತಾನೆ ಬರ್ತಿದ್ದೀನಿ ನಮ್ಮ ಎಲ್ಲ ಮಕ್ಕಳಿಗೂ ಅಥವಾ ನನ್ನೆಲ್ಲ ವೀಕ್ಷಕರಿಗೂ. ರೀಸನ್ ಏನಂತ ಹೇಳಿದರೆ, ಬಿ ಎಸ್ ಸಿ ಎಗ್ರಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡೋದ್ರಿಂದ ನಿಮಗೆ ಸಿಗುವಂತಹ ಉದ್ಯೋಗ ಅವಕಾಶಗಳು ತೀರಾ ವಿರಳ. ಸೊ ಆದ್ದರಿಂದ ಈ ವಿಷಯವನ್ನು ಗಮನದಲ್ಲಿಡಿ. ನೀವು ಕೇಳ್ಬೋದಾಗಿದ್ರೆ ಬಿ ಎಸ್ ಸಿ ಎಗ್ರಿ ನಾನು ಮಾಡಲೇಬಾರ್ದಾ? ಸೊ ಮಾಡ್ಬೋದು. ಸೊ ನನ್ನ ಪ್ರಕಾರ ಯಾರೆಲ್ಲ ಮಾಡ್ಬೋದು ಅಂತ ಹೇಳಿದರೆ ಬಿ ಎಸ್ ಸಿ ಎಗ್ರಿ, ಒಂದು ಅಗ್ರಿಕಲ್ಚರ್ ಫೀಲ್ಡ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ನಿಮಗೆ, ನನಗೆ ಬೇರೆ ಯಾವುದು ಬೇಡ, ನನಗೆ ಅಗ್ರಿ ಫೀಲ್ಡ್ ನನ್ನ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಸಬ್ಜೆಕ್ಟ್ಸ್ ಅದು, ನಾನು ಅದನ್ನೇ ಮಾಡ್ತೇನೆ, ನಾನು ಅದರಲ್ಲಿ ಏನಾದರೂ ಸಾಧನೆ ಮಾಡ್ತೇನೆ ಅನ್ನುವಂಥ ದೃಢ ನಿರ್ಧಾರ ಇದ್ದರೆ ಒಂದು. ಎರಡನೇದು, ನಿಮಗೆ ಸಂಬಂಧಪಟ್ಟ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಮುಂದೆ ನಿಮಗೆ ಸೇರಬೇಕಾದಂತಹ ಅಂದರೆ ನಿಮಗೆ ಬರಬೇಕಾದಂತಹ ಅಥವಾ ಬರುವಂತಹ ಸುಮಾರು 10 ಎಕರೆ ಜಮೀನುಗಳಿದ್ದರೆ, ಆ ಜಮೀನು ಕೂಡ ಕೃಷಿಗೆ ಯೋಗ್ಯವಾಗಿದ್ದಲ್ಲಿ ನೀವು ಬಿ ಎಸ್ ಸಿ ಅಗ್ರಿಯನ್ನು ಮಾಡ್ಬೋದು. ಯಾಕಂತ ಹೇಳಿದರೆ ಇನ್ ಕೇಸ್ ನಿಮಗೆ ಬಿ ಎಸ್ ಸಿ ಅಗ್ರಿ ಮಾಡಿ ಸರ್ಕಾರಿ ಕೆಲಸ ಸಿಗಲಿಲ್ಲ ಅಥವಾ ಪ್ರೈವೇಟ್ನಲ್ಲಿ ನಿಮಗೆ ಸರಿಯಾದ ಕೆಲಸ ಸಿಗಲಿಲ್ಲ ಅಂತ ಹೇಳಿದರೆ ಅಥವಾ ಉದ್ಯೋಗ ಸಿಗಲಿಲ್ಲ ಅಂತ ಹೇಳಿದರೆ, ನೀವು ಕಲಿತಿರುವಂಥ ನಾಲೆಜನ್ನು ನಿಮ್ಮ ಕೃಷಿ ಭೂಮಿಯಲ್ಲಿ ಅದನ್ನು ಅಳವಡಿಸ್ಕೊಂಡು ನೀವು ಒಳ್ಳೆ ಇನ್ಕಮನ್ನು ಪಡಿಬೋದು. ಈ ಒಂದು ವಿಡಿಯೋದ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂಥ ಹಲವಾರು ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರಿಸಿದ್ದೇನೆ ಅಂದುಕೊಂಡಿದ್ದೇನೆ. ಇನ್ನೂ ಹಲವಾರು ಗೊಂದಲಗಳಿದ್ದಲ್ಲಿ ನಿಸ್ಸಂಕೋಚವಾಗಿ ನಾನು ವಿಡಿಯೋ ಕೊನೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ನಿಮಗೆ ನೀಡ್ತೇನೆ. ಸೊ ನಿಸ್ಸಂಕೋಚವಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಥ್ಯಾಂಕ್ ಯು.